ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆಗೆ ಬಿಜೆಪಿ ಕಸರತ್ತು ಭರ್ಜರಿ ಬಹುಮತದಿಂದ ಗೆದ್ದಿರುವಂತಹ ಕೇಸರಿ ಸೇನೆ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆಗೆ ಬಿಜೆಪಿ ಕಸರತ್ತು ಭರ್ಜರಿ ಬಹುಮತದಿಂದ ಗೆದ್ದಿರೋ ಕೇಸರಿ ಸೇನೆ. ಮೊದಲ ಬಾರಿ ಬಂಗಾಳದಲ್ಲಿ ಸರ್ಕಾರ ರಚಿಸಲಿದೆ ಬಿಜೆಪಿ. ನಾಳೆಯೇ ಬಿಜೆಪಿ ಸರ್ಕಾರ ರಚನೆ ಸಾಧ್ಯತೆ. ನಾಳೆ ರವೀಂದ್ರನಾಥ್ ಟ್ಯಾಗೋರ್ ಜನ್ಮದಿನ. ಟ್ಯಾಗೋರ್ ಬರ್ತ್ಡೇ ದಿನವೇ ಸರ್ಕಾರ ರಚನೆಗೆ ನಿರ್ಧಾರ. ಆದರೆ ಸಿಎಂ ಯಾರು? ಸುವೇಂದು ಅಧಿಕಾರಿಗೆ ಸಿಎಂ ಆಗುವ ನಿರೀಕ್ಷೆ ಇದೆ. ಸಿಎಂ ರೇಸ್ನಲ್ಲಿದ್ದಾರೆ ಮಾಜಿ ರಾಜ್ಯಾಧ್ಯಕ್ಷ ದಿಲೀಪ್ ಘೋಷ್. ಮಹಿಳಾ ಸಿಎಂ ಮಾಡುವ ಬಗ್ಗೆ ಕೂಡ ಚಿಂತಿಸುತ್ತಿದೆ ಬಿಜೆಪಿ. ಅತ್ತ ಸಿಎಂ ಸ್ಥಾನ ಬಿಡಲ್ಲ ಅಂತ ಹಠ ಹಿಡಿದ ಮಮತಾ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆಗೆ ಬಿಜೆಪಿ ಕಸರತ್ತು ಭರ್ಜರಿ ಬಹುಮತದಿಂದ ಗೆದ್ದಿರೋ ಕೇಸರಿ ಸೇನೆ ಗೆಲುವನ್ನ ಏನೋ ಸಾಧಿಸಿಬಿಡ್ತು. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಈ ಬಾರಿ ಗೆಲುವು ತುಂಬಾ ಅನಿವಾರ್ಯತೆ ಅವಶ್ಯಕತೆ ಆಗಿತ್ತು. ಬಟ್ ಅದನ್ನ ಪಡೆದುಕೊಂತು ಬಿಜೆಪಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಆ ಒಂದು ಸ್ಟೈಲ್ನಲ್ಲಿ ಧೋತಿ ಪಂಚೆಯನ್ನು ಧರಿಸ್ಕೊಂಡು ಬಂದು ಅಲ್ಲಿ ಗೆಲುವನ್ನು ಸಾಧಿಸಿದ ಬಳಿಕ ಜನಗಳ ಮುಂದೆ ಮಾತನಾಡಿರುವಂತಹ ರೀತಿ ಎಲ್ಲವೂ ಕೂಡ ಓಕೆ. ಬಟ್ ಇಲ್ಲಿ ಸಿಎಂ ಯಾರು? ಮಹಿಳಾ ಸಿಎಂನ ಮಾಡಬೇಕಾ ಅಥವಾ ದಿಲೀಪ್ ಘೋಷ್ ಹೆಸರು ಕೇಳಿ ಬರ್ತಾ ಇದೆ, ಸುವೇಂದು ಅಧಿಕಾರಿ ಹೆಸರು ಕೇಳಿ ಬರ್ತಾ ಇದೆ. ಒಂದು ಕಡೆ ಮಮತಾ ಬ್ಯಾನರ್ಜಿ ಸಿಎಂ ಸ್ಥಾನವನ್ನು ಬಿಟ್ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಬಿಟ್ಕೊಡಲ್ಲ ಅಂತ ಅಂದ್ರೆ ಅಲ್ಲಿ ಯಾರು ಕೇಳಲ್ಲ. ಕಾನೂನಿನ ರೀತಿಯಲ್ಲಿ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ತಾರೆ. ಸೋಲನ್ನು ಅನುಭವಿಸಿ ನಾನು ಸಿಎಂ ಸ್ಥಾನವನ್ನು ಬಿಟ್ಕೊಡೋದಿಲ್ಲ, ಜನಾನೇ ಒಪ್ಕೊಂಡಿಲ್ಲ ಅಂತ ಅಂದರೆ ಸಿಎಂ ಸ್ಥಾನದಲ್ಲಿ ಇರೋಕೆ ಹೇಗೆ ಸಾಧ್ಯ? ಅದಾಗಲ್ಲ. ಬಟ್ ಅವ್ರ ಹಠ ಏನೋ ಇರಲಿ, ಇಲ್ಲಿ ಬಿಜೆಪಿಗೆ ಇರುವಂಥ ಸವಾಲುಗಳು. ಸುವೇಂದು ಅಧಿಕಾರಿಯನ್ನ ಸಿಎಂ ಆಗುವಂಥ ನಿರೀಕ್ಷೆ ಇದೆ. ಅದ್ರ ಜೊತೆಗೆ ದಿಲೀಪ್ ಘೋಷ್ ಹೆಸರು ಇದೆ. ಇನ್ನು ಎಲ್ಲವನ್ನ ಕೂಡ ಇನ್ನು ಮಹಿಳಾ ಸಬಲೀಕರಣ, ಮಹಿಳೆಯರಿಗೋಸ್ಕರ ಮಹಿಳೆಯರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯ ಆಯ್ಕೆ ಏನಾದರೂ ಮಾಡ್ತಾರಾ? ಈಗಾಗಲೇ ಇಬ್ಬರ ಹೆಸರುಗಳು ಮುನ್ನೆಲೆಗೆ ಇರುವಂಥದ್ದು ಮಹಿಳೆಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ನರೇಂದ್ರ ಮೋದಿ ಅವರ ಥಿಂಕಿಂಗ್ ಯಾವ ರೀತಿಯಾಗಿರುತ್ತೆ? ಒಂದು ವೇಳೆ ಏನು ಮಹಿಳಾ ಸಬಲೀಕರಣ, ಮಹಿಳೆಯರಿಗೆ ಅವಕಾಶ ಮಾಡಿಕೊಡಬೇಕು. ಯಾಕಂದರೆ ಈ ಹಿಂದೆ ಆದಂಥ ಏನು ಮಹಿಳೆಯರ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಜಟಾಪಟಿ ನಡೆಯಿತು, ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮಹಿಳೆಯರಿಗೆ ಏನಾದರೂ ಅವಕಾಶವನ್ನು ಮಾಡಿಕೊಡ್ತಾರಾ ನರೇಂದ್ರ ಮೋದಿ ಅವರು? ಬಟ್ ಮತ್ತೊಂದು ಕಡೆ ದಿಲೀಪ್ ಘೋಷ್ ಸಹಿತ ಈಗಾಗಲೇ ಈ ಹಿಂದೆ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಕ್ಷೇತ್ರದಲ್ಲಿ ಏನೆಲ್ಲ ಅವಮಾನಗಳಾಗುತ್ತೆ ದಿಲೀಪ್ ಘೋಷ್ಗೆ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ತಾರ ಅಥವಾ ಸುವೇಂದು ಅಧಿಕಾರಿಯನ್ನ ಏನಾದರೂ ಮುನ್ನೆಲೆಗೆ ತರುವಂಥ ಅವಕಾಶಗಳು ಇದಾವ? ಎಲ್ಲವೂ ಕೂಡ ಪ್ರಶ್ನೆ ಆಗಿರುವಂಥದ್ದು.